ಎಲ್ಲರಿಗೂ ನಮಸ್ಕಾರ ಹಾಗೂ ಜೋಕರ್ ಸ್ಪೀಕ್ಸ್ ಪಾಲಿಟಿಕ್ಸ್ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಈ ಹೊತ್ತಿನ ವಿಷಯ ಏನಪ್ಪಾ ಅಂದ್ರೆ, ನಿಮ್ಗೆಲ್ಲ ಗೊತ್ತಿರೋ ಹಾಗೆ ಕರ್ನಾಟಕ ಕಾಂಗ್ರೆಸ್ನಲ್ಲಿ 6 ತಿಂಗಳಿಂದ ರಾಜಕೀಯವಾಗಿ ಬದಲಾವಣೆ ಆಗುತ್ತೆ, ನಾಯಕತ್ವದ ಬದಲಾವಣೆ ಆಗುತ್ತೆ, DK ಶಿವಕುಮಾರ್ ಅವರು ಮುಂದಿನ CM ಆಗಿ ಬರ್ತಾರೆ ಅನ್ನುವಂತಹ ಮಾತುಗಳು ಎಲ್ಲ ಕೇಳಿ ಬರ್ತಾ ಇತ್ತು. ಆದ್ರೆ ಈಗ 2026-27ನೇ ಸಾಲಿನ ಬಜೆಟ್ ಅನ್ನ CM ಸಿದ್ದರಾಮಯ್ಯ ಅವರೇ ಮಂಡನೆ ಮಾಡ್ತಾರೆ ಅನ್ನುವಂತಹ ವಿಷಯಗಳು ಕೂಡ ಕೇಳಿ ಬರ್ತಾ ಇದೆ. ಇದು ಏನು ಸೂಚನೆಯನ್ನ ನೀಡ್ತಾ ಇದೆ ಅನ್ನೋದನ್ನ ನೋಡೋದಾದ್ರೆ, ಈ ಬಜೆಟ್ ಏನಾದರೂ CM ಸಿದ್ದರಾಮಯ್ಯ ಅವರೇ ಮಂಡನೆಯನ್ನ ಮಾಡಿದ್ರೆ ಅವರು ಪೂರ್ಣಾವಧಿಯಾಗಿ CM ಆಗಿ ಮುಂದುವರಿಯಬಹುದು ಅನ್ನುವಂತಹ ಸೂಚನೆಯನ್ನ ಕೊಡಬಹುದು ಅನ್ನುವಂತಹ ಲೆಕ್ಕಾಚಾರ ರಾಜ್ಯ ರಾಜಕಾರಣದಲ್ಲಿ ನಡೀತಾ ಇದೆ ಸ್ನೇಹಿತರೆ. ಇದಕ್ಕೆ ಸ್ವತಃ CM ಸಿದ್ದರಾಮಯ್ಯ ಅವರೇ ಒಂದು ಹೇಳಿಕೆಯನ್ನು ನೀಡಿದ್ದಾರೆ. ಅವರೇನಂತ ಹೇಳ್ತಿದ್ದಾರೆ ಅಂದ್ರೆ, 2026-27ನೇ ಸಾಲಿನ ಬಜೆಟ್ ಮಂಡನೆಯ ಚರ್ಚೆಯ ವಿಷಯಗಳನ್ನ ನಾನು ಜನವರಿ 1ನೇ ವಾರದಿಂದನೇ ಶುರು ಮಾಡ್ತೀನಿ, ಹಾಗೂ ಬಜೆಟ್ ದಿನಾಂಕವನ್ನು ಈ ಕೂಡಲೇ ಸದ್ಯದಲ್ಲೇ ನಾನು ತಿಳಿಸ್ತಾ ಇದ್ದೀನಿ ಅನ್ನುವಂತಹ ಹೇಳಿಕೆಯನ್ನ ಅವರು ಹೇಳ್ತಾ ಇದ್ದಾರೆ ಸ್ನೇಹಿತರೆ. ನಿಮ್ಗೆಲ್ಲ ಗೊತ್ತು, ನಮ್ಮ ರಾಜ್ಯ ರಾಜಕಾರಣದಲ್ಲಿ 6 ತಿಂಗಳಿಂದ ಭಾರಿ ಚರ್ಚೆಗೆ ಗ್ರಾಸವಾಗಿದ್ದ ವಿಚಾರ ಏನಪ್ಪಾ ಅಂದ್ರೆ, ಮುಂದಿನ CM ಯಾರು. ಕೆಲ ಬಣದವರು DK ಶಿವಕುಮಾರ್ ಅವರು ಮುಂದಿನ CM ಆಗ್ತಾರೆ ಅಂದ್ರೆ, ಇನ್ನು ಕೆಲವರು ಇಲ್ಲ ಈ ಸಿದ್ದರಾಮಯ್ಯ ಅವರೇ ಪೂರ್ಣಾವಧಿಗೆ CM ಆಗಿ ಮುಂದುವರಿತಾರೆ ಅನ್ನುವಂತಹ ಮಾತುಗಳು ಕೇಳಿ ಬರ್ತಾ ಇತ್ತು. ಆದ್ರೆ ಈಗ 2026-27ನೇ ಸಾಲಿನ ಬಜೆಟ್ ಅನ್ನ ಸ್ವತಃ ಮುಖ್ಯಮಂತ್ರಿಗಳೇ ಮಂಡಿಸುವುದಾಗಿ ಹೇಳಿಕೊಂಡಿರುವುದರಿಂದ ಇದು ಎಲ್ಲದಕ್ಕೂ ಪೂರ್ಣ ವಿರಾಮ ಬೀಳುವಂತಹ ಸಾಧ್ಯತೆ ಹೆಚ್ಚಾಗಿದೆ ಅನ್ನುವಂತಹ ಮಾತುಗಳು ಕೇಳಿ ಬರ್ತಾ ಇದೆ ಸ್ನೇಹಿತರೆ. ನಿಮ್ಗೆಲ್ಲ ಗೊತ್ತಿರೋ ಹಾಗೆ ಇದು ದಾಖಲೆಯ ಬಜೆಟ್ ಆಗುತ್ತೆ. 17ನೇ ಬಜೆಟ್ ಅನ್ನ ಹಣಕಾಸು ಸಚಿವರು ಕೂಡ ಆಗಿರುವಂತಹ CM ಸಿದ್ದರಾಮಯ್ಯ ಅವರು ಮಂಡನೆಯನ್ನ ಮಾಡಲಿದ್ದಾರೆ. ಅದು ಯಾವಾಗ, ಫೆಬ್ರವರಿ ಕೊನೆಯಲ್ಲಿ ಅಥವಾ ಮಾರ್ಚ್ 1ನೇ ವಾರದಲ್ಲಿ ಅವರು ಮಂಡನೆ ಮಾಡುವಂತಹ ಲೆಕ್ಕಾಚಾರ ಈಗ ನಡೀತಾ ಇದೆ ಸ್ನೇಹಿತರೆ. ನಿಮ್ಗೆಲ್ಲ ಗೊತ್ತಿರಬಹುದು, ಕಳೆದ ಸಾಲಿನ ಅಂದ್ರೆ 2025-26ನೇ ಸಾಲಿನ ಬಜೆಟ್ ಮಂಡನೆಯನ್ನ CM ಸಿದ್ದರಾಮಯ್ಯ ಅವರು ಮಾರ್ಚ್ 7ನೇ ತಾರೀಕಿನಿಂದ ಮಾಡಿದ್ರು. ಈಗಲೂ ಕೂಡ ಮಾರ್ಚ್ 1ನೇ ವಾರದಲ್ಲಿ ಅವರು ಬಜೆಟ್ ಮಂಡನೆ ಮಾಡುವಂತಹ ಎಲ್ಲಾ ಲೆಕ್ಕಾಚಾರಗಳು ನಡೀತಾ ಇದೆ ಅಂದ್ರೆ ತಪ್ಪಾಗಲ್ಲ ಸ್ನೇಹಿತರೆ. ಈ ರೀತಿ ದಾಖಲೆಯ ಬಜೆಟ್ ಅನ್ನು ಹೊರಡಿಸಲು ಮುಂದಾಗಿರುವ ನಮ್ಮ CM ಸಿದ್ದರಾಮಯ್ಯ ಅವರಿಗೆ ಶುಭವಾಗಲಿ ಅಂತ ಹಾರೈಸುತ್ತಾ, ಪೂರ್ಣಾವಧಿಗೆ ಅವರೇ CM ಆಗಿ ಉಳಿತಾರಾ ಇಲ್ವಾ ಅಂತಹ ಪ್ರಶ್ನೆ ಈಗ ಇದಕ್ಕೆ ಒಂದು ಸ್ವಲ್ಪ ಮಟ್ಟಿಗೆ ತಣ್ಣಗಾಗುವ ಲಕ್ಷಣಗಳು ಇದರಿಂದ ಕಾಣ್ತಾ ಇದೆ ಅನ್ನೋದನ್ನು ಕೂಡ ನಾವು ಕಾಣಬಹುದು ಸ್ನೇಹಿತರೆ. ಇದಿಷ್ಟು ಇವತ್ತಿನ ಕರ್ನಾಟಕ ಪಾಲಿಟಿಕ್ಸ್. ಇನ್ನು ಹೆಚ್ಚಿನ ಕರ್ನಾಟಕ ಪಾಲಿಟಿಕ್ಸ್ ವಿಡಿಯೋಗಳಿಗಾಗಿ ದಯಮಾಡಿ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ, ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.